ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಒಳ್ಳೆ ಓಪನಿಂಗ್ ತಗೋತಾರೆ, ಯಾಕಂದ್ರೆ ಮ್ಯಾಕ್ ಗರ್ಕ್ ಇದಾರೆ ಮತ್ತೆ ಕರುಣ್ ಮ್ಯಾಕ್ಸ್. ನಿಮ್ ಬಗ್ಗೆ ಬ್ಯಾಟಿಂಗ್ ಬಗ್ಗೆ? ಅದೇ ಮ್ಯಾಕ್ ಗರ್ಕ್ ಮತ್ತೆ ಪೊರೆಲ್ ಬರ್ತಾರೆ, ಸಾರಿ ಪೊರೆಲ್ ಮತ್ತೆ ಮ್ಯಾಕ್ ಗರ್ಕ್ ಬರ್ತಾರೆ. ಬ್ಯಾಟಿಂಗ್ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ. ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಮಿಸ್ ಆಗಿ ಮ್ಯಾಕ್ ಗರ್ಕ್ 5 ಬಾಲ್ಗೆ 9 ರನ್ ಹೊಡೆದು ವಿಕೆಟ್ ಹಾಕ್ತಾರೆ. ಮ್ಯಾಕ್ ಗರ್ಕ್ ಔಟ್ ಆದ್ಮೇಲೆ ಪೊರೆಲ್ ತಲೆಯಲ್ಲಿ ತುಂಬಾ ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಒಂದು ವಿಕೆಟ್ ಆದಾಗ ಯಾರು ಆಗಲಿ ಎದುರಾಳಿ ಬ್ಯಾಟಿಂಗು ನಾನು ಅತ್ಯುತ್ತಮವಾಗಿ ಆಡಬೇಕು ಅಂತ. ಅವರು ಅಷ್ಟೇ ಇನ್ನೇನು 50 ಆಗಬೇಕು, 1 ರನ್ 49 ರನ್ನು 36 ಬಾಲ್ಗೆ. ನಮ್ಮ ಕನ್ನಡಿಗ ಕೇರ್ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, 38 ರನ್, ಅದು 32 ಬಾಲಲ್ಲಿ. ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅದು ಪೊರೆಲ್ ಅವರು ಅಷ್ಟೇ ಕ್ಯಾಚ್ ಔಟ್ ಆಗ್ತಾರೆ, ಪರಾಗ್ಗೆ ಕ್ಯಾಚ್ ಔಟ್ ಆಗ್ತಾರೆ. ಇನ್ನೊಂದು ರನ್ ಬೇಕಿತ್ತು 50 ರನ್ನಿಗೆ, ಪರಾಗ್ ಅವರು ಕ್ಯಾಚ್ ಇಡ್ತಾರೆ ಪೊರೆಲ್ಗೆ. ಇನ್ನು ಅವರ ಬ್ಯಾಟಿಂಗ್ ಅನ್ನು ಅಷ್ಟೇ ತುಂಬಾ ಹೈ ಸ್ಪೀಚ್ ಅಷ್ಟೇ ಅಂದ್ರೂ ಏನು ಸ್ಕೋರ್ ಕೊಟ್ಟಿಲ್ಲ, ಆದ್ರೂ ಪರವಾಗಿಲ್ಲ, ಗೆಲ್ಲೋ ವಿನ್ನಿಂಗ್ ಸಿಕ್ತು. ಇನ್ನು ಅಕ್ಷರ್ ಪಟೇಲ್ ಒಳ್ಳೆ ಬ್ಯಾಟಿಂಗ್, ಅವರು 14 ಬಾಲ್ 34. ಈ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟು ರನ್ಗೆ ಇವ್ರದ್ದೇ ಜಾಸ್ತಿ ಕಾಂಟ್ರಿಬ್ಯೂಷನ್. ಅಕ್ಷರ್ ಪಟೇಲ್ ಅಷ್ಟೇ, ಅವರು ಯಾವುದೇ ಒಂದು ಮ್ಯಾಚ್ ಅಲ್ಲಿ ಆಗ್ಲಿ, ನಮ್ಮ IPL ಅಂತ ಅಲ್ಲ, ಇವಾಗ ಇಂಡಿಯನ್ T20 ಆಗಲಿ, ಪ್ರತಿಯೊಂದು ಅವರ ಆಲ್ರೌಂಡರು. ಬೌಲಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗು ಅಷ್ಟೇ. ನಾನೇ ನೋಡ್ಬೋದು DC ಅಲ್ಲಿ 14 ಬಾಲ್ಗೆ 34 ರನ್ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಅವರು ಅಷ್ಟೇ ಅವರು ಜುರೆಲ್ ಅವರಿಗೆ ಕ್ಯಾಚ್ ಔಟ್ ಆಗ್ತಾರೆ. ಇಲ್ಲಿ ಲಾಸ್ಟ್ ಅಲ್ಲಿ ಬಂದಿದ್ದು ಸ್ಟಾಕ್ಸ್ ಮತ್ತೆ ಅಶುತೋಷ್ 15 ಹೊಡಿತಾರೆ, ಸ್ಟಾಕ್ಸ್ 34, 17 ಬಾಲಲ್ಲಿ. ಇದು ನೆನ್ನೆ ಮ್ಯಾಚ್ ಅಂದ್ರೆ ಆಡಿದ್ದೆ ಇನ್ ಲಾಸ್ಟ್ ಯಾರು ಸ್ಟಾಕ್ಸ್ ಮತ್ತೆ ಅಕ್ಷರ್ ಪಟೇಲ್. ಇವರಿಬ್ಬರಿಂದ ಮ್ಯಾಚ್ ಸ್ವಲ್ಪ ರನ್ ನೋಡ್ಬೋದು, 188 ರನ್ ಅಂದಾಗ. ನೆನ್ನೆ DC ಅಲ್ಲಿ ಯಾರು 50 ಮಾಡಿಲ್ಲ. ಹೌದು, ಪೊರೆಲ್ ಮಾಡ್ಬೇಕಿತ್ತು, ಅವ್ರು ಕ್ಯಾಚ್ ಔಟ್ ಆದ್ರು ದುರದೃಷ್ಟದಿಂದ. 50 ಯಾರು ಮಾಡಿಲ್ಲ. ಇನ್ನ ಅವರಿಗೆ ಟೋಟಲ್ 188 ಟಾರ್ಗೆಟ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಇನ್ನು ರಾಜಸ್ಥಾನ್ ರಾಯಲ್ ಕಡೆ ಹೋದ್ರೆ ಬ್ಯಾಟಿಂಗ್ ಟಾರ್ಗೆಟ್ ಬಂದು 189 ರಾಜಸ್ಥಾನ್. ಇದು ದೊಡ್ಡ ಅಮೌಂಟ್ ಅಲ್ಲ, ದೊಡ್ಡ ಮೊತ್ತ ಏನಲ್ಲ, ಯಾಕಂದ್ರೆ 188 189 ಇವಾಗ ಸಾಮಾನ್ಯ ಹೊರಟಿದೆ. T20 200 250 200 ಚೇಂಜ್ ಮಾಡಿದ್ದಾರೆ. ಇಲ್ಲ ಸರ್, ಆದ್ರೂ ಸ್ವಲ್ಪ ಕಮ್ಮಿನೇ. 188 DC ಹೊಡೆದಿದೆ ಅಂದ್ರೆ ಅವ್ರು ಆರಾಮಾಗಿ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡೋದಿತ್ತು, ಯಾಕಂದ್ರೆ ಜೈಸ್ವಾಲ್ 50 ನೋಡಿರ್ತಾರೆ. ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಓಪನಿಂಗ್ ಬರ್ತಾರೆ. ಜೈಸ್ವಾಲ್ ಅಂತೂ ಸಾಕಾತ್ ಬೆಂಕಿ ಬ್ಯಾಟಿಂಗ್. ಆಮೇಲೆ ಸ್ಯಾಮ್ಸನ್ ಅಷ್ಟೇ, ಅವರು ಅರ್ಧದಲ್ಲಿ ಹೊರಗೋಗ್ತಾರೆ. ಇದೇನ RR ಸೋಲಕ್ ಕಾರಣನ ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಅನ್ಸುತ್ತೆ. ಯಾಕಂದ್ರೆ ಅವರು ಇಂಜುರಿ ಅನ್ಸುತ್ತೆ, ಮೇ ಬಿ ಪ್ರಾಬ್ಲಮ್, ಅದಕ್ಕೋಸ್ಕರ ಹೋಗಿದ್ದಾರೆ ಅನ್ಕೊಂಡಿದೀನಿ. ಏಂತಕ್ಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ. ಸ್ಯಾಮ್ಸನ್ 31, ಅದು 19 ಬಾಲ್ ಹೊಡೆದಿರ್ತಾರೆ. ಇನ್ನೇನು ಸ್ಯಾಮ್ಸನ್ ಬ್ಯಾಟಿಂಗ್ ಅಲ್ಲಿ ಇದ್ರೆ ಆನ್ಫೀಲ್ಡ್ ಗ್ಯಾರಂಟಿ RR ಗೆಲ್ತಿತ್ತು. RR ಖಂಡಿತ ಗೆಲ್ತಿತ್ತು, ಆದ್ರೆ ಅವ್ರು ಹೊರಗೋಗಿದ್ದು ಕಾರಣನೇ ಗೊತ್ತಾಗ್ತಾ ಇಲ್ಲ. ಮತ್ತೆ ಜೈಸ್ವಾಲ್ ಅಷ್ಟೇ, ಜೈಸ್ವಾಲ್ 37 ಬಾಲ್ಗೆ ವಿಕೆಟ್ ಹಾಕ್ತಾರೆ. 36 ಬಾಲ್ಗೆ 51 ರನ್ ಹೊಡೆದು ವಿಕೆಟ್, ಅದು 6 ಹೋಗ್ತಿತ್ತು. ಮೇ ಬಿ ಅದು ಕ್ಯಾಚ್ ಹಿಡಿದ್ರು, ಕುಲ್ದೀಪ್ ಯಾದವ್ ಅವರು ಕ್ಯಾಚ್ ಹಿಡಿದ್ರು ಜೈಸ್ವಾಲ್ದು. ಅದೇನಾದ್ರು ಮಿಸ್ಫೀಲ್ಡ್ ಆಗಿದ್ರೆ ಅದನ್ನೇ RR ಗೆಲ್ತಿತ್ತು. ನಿತೀಶ್ ರಾಣಾ 51 28 ಬಾಲ್ಗೆ. ನಿತೀಶ್ ರಾಣಾ ಅಷ್ಟೇ, ನೋಡಿ ಅವರು ಹೋದ ವರ್ಷ ಕಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿದ್ರು, ಅತ್ಯುತ್ತಮವಾದ ಬ್ಯಾಟ್ ಪ್ರದರ್ಶನ ನೀಡಿದ್ರು. ಈ ವರ್ಷನೂ ಅಷ್ಟೇ ರಾಜಸ್ಥಾನ್ ರಾಯಲ್ ಅಲ್ಲಿ ಅವ್ರೇನ್ ಕಮ್ಮಿ ಇಲ್ಲ ಗುರು, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಇನ್ನ ನೆನ್ನೆ ಮ್ಯಾಚ್ ಟೈ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ಹೆಟ್ಮೇಯರ್. ಅವ್ರ ಬ್ಯಾಟಿಂಗು ಸಖತ್ತಾಗಿತ್ತು. ಲಾಸ್ಟ್ ಅವರು ಒಳ್ಳೆ ಸ್ಕೋರ್ ತಂದ್ರು, ಇಲ್ಲಾಂದ್ರೆ ಮ್ಯಾಚ್ ಒಂದ್ ಸೈಡ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್. ಇವ್ರು ಏನ್ ಮ್ಯಾಚ್ ಎತ್ತಿದ್ರು ಅಂದ್ರೆ ಟೈ ಲೆವೆಲ್ ತಂದ್ರು. ಲಾಸ್ಟ್ ರನ್ ಔಟ್ ಆಗಿದ್ದಕ್ಕೆ ಮ್ಯಾಚ್ ಟೈ ಆಗ್ತಿ, ಇಲ್ಲ ಅಂದ್ರೆ ಮ್ಯಾಚ್ ಟೈ ಆಗ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಲಾಸ್ಟ್ ಓವರ್ ನಲ್ಲಿ 2D ಓಡ್ತಾ ಇರ್ತಾರೆ. ಹೌದು, 2D ಓಡ್ತಾ ಇರ್ಬೇಕಾದ್ರೆ ಕಟಾಕಿ ಒಂದ್ ರನ್ಔಟ್ ಮಾಡಿದ್ರು. ಹೌದು, ಅಲ್ಲಿ ರನ್ಔಟ್ ಆಗಿಲ್ಲ ಅಂದ್ರೆ ಅಲ್ಲಿ ರಾಜಸ್ಥಾನ್ ರಾಯಲ್ ವಿನ್ ಆಗ್ತಿತ್ತು. ಮೇ ಬಿ ಅಲ್ಲಿ ಸೂಪರ್ ಓವರ್ ಆಗಕ್ಕೆ ಕಾರಣ ಇನ್ನೊಂದು ರನ್ ಮಿಸ್ ಫೀಲ್ಡಿಂಗ್ ಇಂದ ಅವರು ಮಿಸ್ ಮಾಡ್ಕೊಂಡ್ರು ಬ್ಯಾಟಿಂಗ್ನವ್ರು. ರನ್ಔಟ್ ಆಗ್ಬಾರ್ದು ಆಗಿತ್ತು, ಯಾಕಂದ್ರೆ ಅವರು DC ಮೇಲಿದೆ. ಸ್ಟಾರ್ಕ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಯಾಕಂದ್ರೆ ಲಾಸ್ಟ್ ಓವರ್ಗೆ 8 ರನ್ ಅಷ್ಟೇ ಕೊಡ್ತಾರೆ. ಸ್ಟಾರ್ಕ್ ಅವರು ಒಳ್ಳೆ ಬೌಲಿಂಗ್. ಲಾಸ್ಟ್ ಓವರ್ ಇದು ಏನೇನು ಅಲ್ಲ, ಯಾಕಂದ್ರೆ ಅಷ್ಟು ಕಟ್ ಹಾಕಿದ್ದಾರೆ. ಒಂದೊಂದು ರನ್ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಇವಾಗ ಒಬ್ಬ ವ್ಯಕ್ತಿ 6 ಹೊಡಿಬಹುದು, 4 ಹೊಡಿಬಹುದು, 1 ರನ್ನಿಂದ ಸೋಲ್ತಾರೆ ಲಾಸ್ಟ್ ಅಲ್ಲಿ. ಲಾಸ್ಟ್ ಅವ್ರು 1 6 ಬಂದ್ರೆ 1 4 ಬಂದ್ರೆ 1 6 1 4 ಬಂದಿದ್ರು
RR ಗೆದ್ಬಿಡೋದು ನೆನ್ನೆ. ಸ್ಟಾರ್ಕ್ ಎಂತ ಬೌಲರ್, ಅದು ಸಿಂಗಲ್ ಕೊಟ್ಟಿರ್ತಾರೆ. ಆಮೇಲೆ ಏನ್ ಗೊತ್ತಾ ಗುರು, ರಾಜಸ್ಥಾನ್ ರಾಯಲ್ ಫ್ಯಾನ್ಸ್ಗೆ ಇನ್ನೂ ಒಂದು ಲಾಸ್ಟ್ ಸೂಪರ್ ಓವರ್ ಆದ್ಮೇಲೆ ಒಂದೊಂದು ಓವರ್ ಇಕ್ಕಿದ್ಮೇಲೆ ರಾಜಸ್ಥಾನ್ ರಾಯಲ್ ಗೆಲ್ಲುತ್ತಂತ ಹೋಪ್ ಇತ್ತು ಎಲ್ಲರಿಗೂ. ಹೌದು, ಯಾಕಂದ್ರೆ ಫಸ್ಟ್ 3 ಬಾಲ್ ಗೆಲ್ಲುತ್ತಾನೆ ಹೋಪ್ ಇತ್ತು. ಯಾವಾಗ ಇವಾಗ ರನ್ಔಟ್ ಆದ್ರು, ಬ್ಯಾಕ್ ಟು ಬ್ಯಾಕ್ ಒಬ್ರು ಔಟ್ ಆದ್ಮೇಲೆ ಒಬ್ರು ರನ್ಔಟ್ ಆದ್ರು. 1 ಓವರ್ಗೆ 6 ಬಾಲ್ಗೆ 12 ರನ್ ಕೊಟ್ರು ಟೋಟಲ್. ಅವರು 6 ಬಾಲ್ ಕಂಪ್ಲೀಟ್ ಮಾಡಿಲ್ಲ, 5 ಬಾಲ್ ಅಲ್ಲಿ 11 ರನ್ ಹೊಡೆದು 2 ವಿಕೆಟ್, ಅಂದ್ರೆ ಫುಲ್ ವಿಕೆಟ್ ಹೋದಂಗೆ. ಹೌದು, ಮತ್ತೆ 6 ಬಾಲ್ ಅಲ್ಲಿ ಸ್ಟಬ್ಸ್ ವಿನ್ ಮಾಡ್ತಾರೆ, 6 ರನ್ ಕೊಡ್ತಾರೆ. KL ರಾಹುಲ್ ಅವರು 7 ರನ್, ಸ್ಟಬ್ಸ್ 6 ಹೊಡಿತಾರೆ ಗೊತ್ತಾ ಲಾಸ್ಟ್ ಅಲ್ಲಿ. DC ಅದೇ ವಿನ್ ಆಗಕ್ಕೆ ಕಾರಣ. ಅದೇನಾದ್ರೂ ಮಿಸ್ಫೀಲ್ಡ್ ಆಗಿ ಕ್ಯಾಚ್ ಹೋಗಿದ್ರೆ ಅಂತ ಚಾನ್ಸ್ ಇರಲ್ಲ. ಯಾಕಂದ್ರೆ ಫಸ್ಟ್ ಸೂಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು KL ರಾಹುಲ್, ನಮ್ ಕನ್ನಡಿಗರು ಯಾವತ್ತು ಹೊಡಿತಾರೆ. ಅದು 3 ಬಾಲ್ 7 ರನ್ ಹೊಡೆದು 4ನೇ ಬಾಲ್ ಇವ್ರು ಬಿಟ್ಕೊಡ್ತಾರೆ ಸ್ಟಬ್ಸ್ ಬಂದಿದಂಗೆ 6 ಹೊಡೆದು ಮ್ಯಾಚ್ ಗೆಲ್ಸೇ ಬಿಡ್ತಾರೆ. ಒಂಥರ ಚೆನ್ನಾಗಿತ್ತಲ್ಲ ಫಸ್ಟ್ ಟೈಮ್. ಇದು 2025 ಫಸ್ಟ್ನೇ ಮ್ಯಾಚ್ ಸೂಪರ್ ಓವರ್. ಹೌದು, ಫಸ್ಟ್ ನನ್ನೇ ಆಗಿರೋದು ಸೂಪರ್ ಓವರ್. ಈ 36 ಮ್ಯಾಚ್ ಅಲ್ಲಿ ಯಾವ್ದು ಆಗಿರೋದು 37ನೇ ಮ್ಯಾಚ್ ಅಲ್ಲಿ ನಾವು ಸೂಪರ್ ಓವರ್ ನೋಡಿದ್ವಿ. ಯಾರು ಅನ್ಕೊಂಡಿರ್ಲಿಲ್ಲ ಇದು ಸೂಪರ್ ಓವರ್ ಆಗುತ್ತೆ ಅಂತ, ಯಾರ ತಲೆಲೂ ಹೋಪ್ ಇದ್ದಿಲ್ಲ. ನೋಡಿ, ಆ ತರ ಸಿಚುವೇಶನ್ ಬಂದಾಗ ಯಾವ ತರ ಪಾರ್ ಆಗ್ಬೇಕು ಅನ್ನೋದು DC ನೋಡ್ ಕಲಿಬೇಕು. ಸ್ಯಾಮ್ಸನ್ ಹೊರಗೆ ಹೋಗಿಲ್ಲ ಅಂದ್ರೂ ಇದು ಸೂಪರ್ ಓವರ್ ಆಗ್ತಿರ್ಲಿಲ್ಲ ನಮಗೆ. ಮೇ ಬಿ ಸ್ಯಾಮ್ಸನ್ ಅದು ಹೋಗಿದ್ದು ಕಾರಣನೇ ಯಾರಿಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕಾಗತ್ತೆ ಮೇ ಬಿ, ಯಾಕಂದ್ರೆ ನಮ್ಗೂ ಗೊತ್ತಿರಲ್ಲ. ನೆಕ್ಸ್ಟ್ ಏನಂದ್ರೆ RCB ವರ್ಸಸ್ ಪಂಜಾಬ್ ಏಪ್ರಿಲ್ 18. ಹೌದು, ಯಾರು ಮಿಸ್ ಮಾಡಿದೆ ನೋಡಿ.